ಆಲುಮತ ಸಮಾಜದ ಮುಖಂಡರಿಂದ ದಿವಂಗತ ರಾವ್ ಸಾಬ್ ಬೇವನೂರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ದಿವಂಗತ ರಾವ್ ಸಾಬ್ ಬೇವನೂರವರು ಸುಮಾರು 20 ವರ್ಷಗಳಿಂದ ಹಾಲುಮತ ಸಮುದಾಯದ ಏಳಿಗೆಗೆ ಬಹಳಷ್ಟು ಶ್ರಮಿಸಿದ್ದಾರೆ ಎಂದು ಕಾಗವಾಡ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಓಂ ಪ್ರಕಾಶ್ ಪಾಟೀಲ, ಹಾಲುಮತ ಸಮಾಜದ ಉಪಾಧ್ಯಕ್ಷ ನಿಂಗಪ್ಪ ಐನಾಪುರ್, ಸುರೇಶ್ ಮಾಯಣ್ಣವರ್, ಸತ್ಯಪ್ಪ ಬಾಘೇಣ್ಣವರ್, ಸುರೇಶ್ ಇಚೇರಿ, ನಿಶಾಂತ್ ದಳವಾಯಿ, ಮಹದೇವ್ ಬಿಳಿಕುರಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಅಥಣಿ ತಾಲೂಕು ಹಾಲುಮತ ಕುರುಬರ ಸಂಘದ ಅಧ್ಯಕ್ಷ ರಾವ್ ಸಾಬ್ ದೇವನೂರವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು, ದಿವಂಗತ ರಾವ್ ಸಾಬ್ ದೇವನೂರವರು ಹಾಲುಮತ ಸಮುದಾಯದ ಏಳಿಗೆಗೆ ಸದಾ ಪರಿಶ್ರಮದ ಜೊತೆಗೆ ಸಮಾಜವನ್ನ ಕಟ್ಟಿ ಬೆಳೆಸಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ಸಮುದಾಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದಷ್ಟು ನಷ್ಟವಾಗಿದೆ. ಸಮಾಜ ಬಾಂಧವರು ಎಲ್ಲರೂ ಒಂದಾಗಿ ಅವರ ಕನಸನ್ನು ನನಸಾಗಿಸೋಣ ಎಂದು ಕರೆ ನೀಡಿದರು. ಇದೇ ಸಮಯದಲ್ಲಿ ಬಾಬುರಾವ್ ವಾಘಮೋಡಿ, ಬೀರಪ್ಪ ಪೂಜಾರಿ, ತಮ್ಮಣ್ಣ ಪೂಜಾರಿ, ಶಿವಪುತ್ರ ಬೇವನೂರ್, ಗುರುಪುತ್ರ ಬೇವನೂರ್, ಸಿದ್ದಪ್ಪ ಲೋಕುರ, ಬೀರಪ್ಪ ಎಂಕಂಚಿ, ಬಾಬು ಮೆಂಡಿಗೇರಿ, ಸಂಭಾಜಿ ಐನಾಪುರ್, ನಿಂಗಪ್ಪ ಗಡದೆ, ಮುರುಗಪ್ಪ ಕೋಳೇಕರ, ಪ್ರವೀಣ್ ಕವಟಗೊಪ್ಪ, ಅಪ್ಪು ಪೂಜಾರಿ, ಭೂಪಾಲ್ ಗಾವಡಿ, ಕಲ್ಲಪ್ಪ ಐನಾಪುರ್, ಹನುಮಂತ ಲೇಂಡಿ, ಸಂಭಾಜಿ ವಾಘಮೋಡಿ ಹಾಗೂ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ಹಾಲುಮತ ಸಮಾಜದ ಹಿರಿಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಅಥಣಿ. ಸಮಾಜಕ್ಕೆ ಮತ್ತು ನಮ್ಮ ತಾಲೂಕಿನ ಉತ್ತರ ಭಾಗದ ಜನತೆಗೆ ತುಂಬಲಾರದಷ್ಟ ನಷ್ಟ. ಯಾಕೆಂದ್ರೆ ಯಾವುದೇ ಉತ್ತರ ಭಾಗದ 14-18 ಹಳ್ಳಿ ಒಳಗೆ ಸಣ್ಣ ಪುಟ್ಟನೆ ಇದ್ರೂ ಅಲ್ಲೇ ರಸಾಬನ ಕಡೆ ಅಂದ್ರೆ ಅವ್ರೊಂದು ಹೆಸರು ಬಿದ್ದಿತ್ತು. ರಸಾಬನ್ನ ಬೇವನೂರು ಯಾರೂ ಹತ್ತಿಲ್ಲ. ಅವರು ಜಡ್ಪಿ ಅಂತ ಕರಿತೀವಿ. ಜಡ್ಪಿ ಕಡೆ ಹೋದ್ರೆ ಎಲ್ಲ ನಮ್ಮ ಕೆಲಸ ಮತ್ತು ನಮ್ಮ ನ್ಯಾಯ ನಿಭಾಣಿ ಎಲ್ಲ ಸಮಾಧಾನದಿಂದ ಪೊಲೀಸ್ ಸ್ಟೇಷನ್ ಹೋಗಬಾರ್ದಂಗೆ ನೋಡ್ಕೋತಾರೆ ಅನ್ನುವಂಥ ಭಾವನೆ ಜನರಲ್ಲಿ. ಇದು ನಮ್ಮ ಉತ್ತರ ಭಾಗದಂಥ ಒಂದು ಒಳ್ಳೆಯ ಪ್ರಭಾವಿ ರಾಜಕಾರಣಿ ಮತ್ತು ನಮ್ಮ ಸಮಾಜದ ಹಿರಿಯರು ನಾವು ಇವತ್ತು ಕಳ್ಕೊಂಡು ನಮ್ಮ ತುಂಬಲಾರದಂಥ ನಷ್ಟ ಆಗಿದೆ. ಈ ದಿವಸಗಳಿಂದ ಈ ಒಂದು ಉತ್ತರ ಭಾಗದಾಗ ಎಷ್ಟು ಪೊಲಿಟಿಷಿಯನ್ ಇರಲಿ, ನ್ಯಾಯ ಇರಲಿ, ನಿಭಾಣಿ ಇರಲಿ, ಪೊಲಿಟಿಷಿಯನ್ ಯಾವುದೋ ಒಂದು ಪ್ರತಿಯೊಂದು ಇದನ್ನು ಸಹಾನುಭೂತಿಯಿಂದ ಸಹಕಾರದಿಂದ ಎಲ್ಲ ಸಮಾಜದೊಳಗೆ ಕೆಲಸ ಮಾಡ್ಕೊತ ಬಂದು ನಾವು ಭಾಳ ದಿವಸ ನಮ್ಮ ಅಣ್ಣವ್ರು ಹೇಳ್ದಂಗೆ ಭಾಳ ದಿವಸ ಹಿಡ್ದಂಗೆ ನೋಡ್ಕೊತ ಬಂದೀವಿ. ನಮ್ಮ ಜಡ್ಪಿ ಅನ್ನೋದು ಈ ಭಾಗದ ಮಂದೆಲ್ಲ ಮಾತಾಡ್ತೀವಿ. ಹಂಗೆ ಹೆಸರು ಕಾಯ್ಕೊಂಡು ಬಂದು ಈಗ 8 ವರ್ಷದಿಂದ ನಮ್ಮ ಸಮಾಜದ ಪೂರ್ತಿ ತಾಲೂಕಾ ಸಮಾಜದ ಸೇವೆಯನ್ನು ಮಾಡ್ಕೊತ ಬಂದರು. ಅದರೊಳಗೆ ತಾಲೂಕದಾಗ ಅನೇಕ ಮಂದಿ ಅನೇಕ ಥರ ಇದಾಕತಿ ಅಂದ್ರೂ ಎಲ್ಲರೂ ಸಹಾನುಭೂತಿಯಿಂದ ಯಾರಿಗೂ ಒಂದು ಮನಸ್ಸಿಗೆ ನೋವು ಆಗಲ್ದಂಗೆ ಸಂಭಾಳಿಸ್ಕೊತ ಬಂದವ್ರಂದ್ರೆ ಅವರು ರಾವ್ ಸಾಬ್ ಬೇವನೂರು ಅವರಿಗೆ ತಮಗೆಲ್ಲ ತಿಳಿದಂಥದ ನಮ್ಮ ಸಮಾಜದ ತಾಲೂಕು ಅಧ್ಯಕ್ಷರು, ಹಿರಿಯರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಯಾವತ್ತೂ ಸಮಾಜದ ಚಟುವಟಿಕೆಗಳನ್ನು ತಮ್ಮ ತಾವು ಜೀವನದ್ದಕ್ಕೂ ತೊಡಗಿಸಿದಂಥ ರಾವ್ ಸಾಬ್ ಬೇವನೂರವರು ಆಕಸ್ಮಿಕವಾಗಿ ಮೊನ್ನೆ ದಿನಾಂಕ 24ನೇ ತಾರೀಕು ನಮ್ಮನ್ನೆಲ್ಲ ಬಿಟ್ಟವರ ಅಗಲಿವಾದರು. ಇದರಿಂದ ನಮ್ಮ ಸಮಾಜಕ್ಕೆ ಬಹಳಷ್ಟು ನಷ್ಟ ಆಗೈತಿ. ಸಮಾಜ ಹಿರಿಯ ವಿಭಾಗದ ಪ್ರಭಾವಿ ರಾಜಕಾರಣಿ ಆಗಿರ್ತಕ್ಕಂಥ ರಾವ್ ಸಾಬ್ ಬೇವನೂರವರ ಅಕಾಲಿಕ ನಿಧನ ಬಹುಶಃ ಈ ಭಾಗಕ್ಕೆ ಅಥಣಿ ಭಾಗದ ಉತ್ತರ ಭಾಗ ಆಗಿರುವುದು ಕಂಡ ನಮ್ಮ ಹಾಲುಮತ ಸಮಾಜ ಇವತ್ತು ಬಹುಶಃ ನೋವಿನಲ್ಲಿ ಕುಂತಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಪ್ಪ ಅಂದ್ರೆ ಒಂದು ಕಾಲದೊಳಗೆ ಸಮಾಜದೊಳಗೆ ಯಾರೂ ದಾತಾ ಇಲ್ಲಂಥ ಸಂದರ್ಭದೊಳಗೆ ತಮ್ಮದೇ ಆದ ಒಂದು ದಾಟಿಯಲ್ಲಿ ಸಮಾಜವನ್ನು ಕಟ್ಟಿ ಪ್ರಭಾವಿ ರಾಜಕಾರಣಿಯಾಗಿ ಅಖಂಡ ಹಾಲುಮತ ಸಮಾಜವನ್ನು ಕಟ್ಟುವಾಗ ಸಮಾಜಕ್ಕಾಗಿ ಹಿರಿಯರು ದುಡಿದು ಅಕಾಲಿಕವಾಗಿ ಅವರನ್ನು ನಿಧನ ಹೊಂದಿದ್ದಾರೆ. ಬಹುಶಃ ಈ ಸಮಾಜಕ್ಕೆ ತುಂಬಲಾರ್ದಂಥ ಅವರೊಂದು ಕನಸಿತ್ತು. ಬಹುದಿನವಾಗಿರ್ತಕ್ಕಂಥ ಅಥಣಿ ತಾಲೂಕಿನೊಳಗೆ ಒಂದು ಬಹು ಲಕ್ಷ ವೆಚ್ಚದೊಳಗೆ ಒಂದು ಕನಕವನ್ನು ಕಟ್ಟಬೇಕು ಅಂತಕ್ಕಂಥ ಅವ್ರಿಗೆ ಒಂದು ಸಂಕಲ್ಪ ಆಗಿತ್ತು. ಆ ಸಂಕಲ್ಪ ಬಹುಶಃ ಅರ್ಧಕ್ಕೆ ಉಳಿದ್ರೆ ತಪ್ಪಾಗಿಲ್ಲ. ಆ ಒಂದು ನಿಟ್ಟಿನೊಳಗೆ ನಾವೆಲ್ಲ ಸಮಾಜದ ಹಿರಿಯರು ಎಲ್ಲರೂ ಕೂಡ್ಕೊಂಡು ಅವ್ರ ಸಂಕಲ್ಪವನ್ನು ಇರಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ ಆ ಕುಟುಂಬದ ಜೊತೆ ನಾವು ಕೂಡ ದುಃಖದಲ್ಲಿ ಭಾಗಿಯಾಗಿ
ಬರ್ತಕ್ಕಂಥ ನಿರ್ಮಾಣದೊಳಗೆ ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಿದ್ಧಾಂತ ಸಭೆಯೊಳಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲದನ್ನೇ ನಡೆಯುವಂತ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಹಾಗೂ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಬಸವಣ್ಣ ಬೆಂಗಳೂರವರು 24/4/2026 ನವಸಿ ಗ್ರಾಮದಲ್ಲಿ ಅವರು ಒಂದು ಹೃದಯ ಆಘಾತದಿಂದ ಅವ್ರಿಗೆ ಆದಂಥ ನೋವನ್ನು ನಾನು ಭಾಳ ಹತ್ತಿರದಿಂದ ನೋಡಿ, ಅವ್ರಿಗೆ ನಮ್ಮ ಹತ್ರನೇ ಇದ್ದರು, ಸಾಹುಕಾರ ಇದ್ದರು, ನಾವು ಇದ್ದೆವು ಒಂದು ಮನೆ ವಾಸ್ತುಶಾಂತಿ ಒಳಗೆ. ಆದ್ರೆ ಅವರು ಸಾಹುಕಾರ ಅಂದರು, ಯಾಕೆ ಸ್ವಲ್ಪ ಅಳಗ್ಯಾಡ್ಲಕತ್ತಿ ಅಂದರು. ಆದ್ರೆ ನಾವು ಮಗಳಿದ್ದು ಯಾಕ್ರಿ ಅಣ್ಣ ಅಂದ್ಬಿಡ್ದನ ಕುಸಿದು ಬಿದ್ದರು. ಅವ್ರಿಗೆ ಆದಂಥ ಕಷ್ಟ, ಅವ್ರಿಗೆ ನೋವನ್ನು ನಾವು ಭಾಳ ಕಣ್ಣಾರೆ ನೋಡಿ. ಅವರು ನಮ್ಮ ಸಮಾಜಕ್ಕೆ ಸುಮಾರು 20 ವರ್ಷದಿಂದ ಅಧ್ಯಕ್ಷರಾಗಿ ಈ ತಾಲೂಕದಲ್ಲಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಯಲ್ಲಿ ಯಾರೇನು ತಗೋಬೇಕು ಸಂಘ ಕಟ್ಕೊಂಡು ಒಂದು ಸಂಘ ಮಾಡಿಕೊಂಡ ಒಂದು ಕನಕ ಜಯಂತಿ ಇರ್ಬೋದು, ಒಂದು ಸಮಾಜದ ಕಾರ್ಯಗಳಿರ್ಬೋದು, ಪ್ರತಿಯೊಂದರೂ ಮುಂಚೂಣಿಯಾಗಿ ಇರ್ತಿದ್ರು. ಈಗ ಅವರ ಒಂದು ನಿಧನದ ನಂತರ ನಮಗೆ ಬಹಳ ಅತೀವ ದುಃಖ ಆಗೈತಿ. ಬಸವತಕ್ಕ ಬೇವನೂರವರು ನಿಧನ ನಮ್ಮ ಸಮಾಜಕ್ಕೆ ತುಂಬಲಾರ್ದ ನಷ್ಟ. ಯಾಕೆ ನಷ್ಟಪ್ಪ ಅಂತಂದ್ರೆ ಅವ್ರದೊಂದು ಕನಸಿತ್ತು, 10ನೇ ಸಿಟಿದಾಗ IB ಒಳಗೆ 10 ಗುಂಟೆ ಜಾಗ ತೊಗೊಳಂದ್ರೆ ಅದಕ್ಕೆ ಸಾಮಾನ್ಯ ಮಾತಲ್ಲ, ನಮ್ಮ ಸಮಾಜದ ಹೆಮ್ಮೆಯ ವಿಷಯ ಅದು. ಆದರೆ ಯಾವ ಕಾರಣಕ್ಕಾಗಿ ಕಟ್ಟುದಿಂದ ಉಳಿತು ಅನ್ನೋದು ಟೆಕ್ನಿಕಲ್ ಪ್ರಾಬ್ಲಮ್ ಅದಾವೆ, ಕೆಲವು ನಮ್ಮ ಹತ್ರ ನ್ಯೂನತೆಗಳು ಅದಾವೆ. ಆದ್ರೆ ಅದು ಅವ್ರದ್ದೊಂದು ಕನಸಿತ್ತು, ಅದನ್ನೆಲ್ಲರೂ ಹಿರಿಯರು ಮತ್ತು ಸಮಾಜದವ್ರು ಕೂಡಿ ಅದನ್ನೆಲ್ಲ ನಮ್ಮದು ಜವಾಬ್ದಾರಿ ಅಂತ ತಿಳ್ಕೊಂಡು ನನಸು ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಆ ಮೂಲಕ ಶಾಂತಿ ಕೋರೋಣ ಅಂತ ಹೇಳ್ತಾ ನನ್ನ ಆತ್ಮ ಸರ್ ಆದಂಥ ಶಾಸಕ ಬೆಂಗಳೂರವರು ಒಂದು ತೀರ್ಕೊಂಡು 1 ತಿಂಗಳಾಗಿ ಮಾತಾಡೋದು. ಆದರೆ ಬಸವಕ್ಕ ಬೆಂಗಳೂರವರು ನಮಗೆ ಮೊದಲಿಂದ ಏನು ಪರಿಚಯ ಇದ್ದಿದ್ದಿಲ್ಲ. ಆದರೆ ನಮ್ಮ KMFP ಒಳಗೆ ನಾವೊಂದು ನಾಮಿನೇಷನ್ ಮಾಡೋ ಸಂದರ್ಭದಲ್ಲಿ ಬಸವಕ್ಕ ಬೆಂಗಳೂರವರು ಭಾರತದಲ್ಲಿ ಅವರ ಮಕ್ಕಳು ನೋಡ್ಕೋದಿಲ್ಲ, ಆ ಥರ ನಮ್ಮನ್ನು ಅತಿ ಪ್ರೀತಿಯಿಂದ ತಮ್ಮ ಇದನ್ನು ಮಾಡುವಂತಕ್ಕಂಥ ಮಾತನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹಗಲಿರೋಳು ನನ್ನ ಇದರೊಳಗೆ ಎಲೆಕ್ಷನ್ದೊಳಗೆ ಹಗಲಿರೋಳು ದುಡ್ದಂಥ ಬಸವಕ್ಕ ಬೆಂಗಳೂರವರು